ಇದು ಕೇವಲ ಒಂದು ಕೋಟೆಯ ಕಥೆಯಲ್ಲ, ಇದು ಬೆಂಕಿಯಲ್ಲಿ ಕೊನೆಗೊಂಡ ರಾಜಪೂತನಿಯರ ಕಣ್ಣೀರು. ಇದು ನಗುತ್ತಾ ಆತ್ಮವಾಗಿ ತಿರುಗಿ ಬರುತ್ತಿರೋ ಒಂದು ಪದ್ಮಿನಿಯ ಶಾಪ. ಪ್ರತಿ ರಾತ್ರಿ ಚಿತ್ತೋಡ್ ಕೋಟೆಯಲ್ಲಿ ಯಾರೋ ಹೆಜ್ಜೆ ಹಾಕ್ತಿರ್ತಾರೆ. ಇವತ್ತು ನಾವು ಕೇಳೋಣ ಒಂದು ಶಾಪಿತ ಕೋಟೆಯ ಕಥೆಯನ್ನು. ಒಂದೇ ಒಂದು ನಗೆಯಿಂದ ಇಡೀ ಕಾಲಘಟ್ಟವನ್ನು ಬೆಚ್ಚಿ ಬೀಳಿಸಿದ ರಿಯಲ್ ಕಥೆಯನ್ನು. ಯಾರೂ ಇಲ್ಲದ ಒಂದು ಕತ್ತಲಿನ ರಾತ್ರಿ, ರಾಜಸ್ಥಾನದಲ್ಲಿ ಚಂದ್ರನ ಬೆಳಕಿಗೆ ಚಿತ್ತೋಡ್ ಕೋಟೆ ತಲೆ ಎತ್ತಿ ನಿಂತಿದೆ. ಆ ರಾತ್ರಿ ಕೇವಲ ಕಲ್ಲಿನಿಂದ ಕಟ್ಟಿದ ಕಟ್ಟಡವಲ್ಲ, ಅದು ಮಹಿಳೆಯರ ಕೂಗು, ಬೆಂಕಿಯ ಹೊಗೆ, ಆತ್ಮಹತ್ಯೆಯ ಪಾಡು ತುಂಬಿದ ಜಾಗ. ಇಲ್ಲಿ ನಡೆದಿದ್ದು ಇಡೀ ವಿಶ್ವದ ಇತಿಹಾಸದಲ್ಲೇ ದಿಗ್ಗಂತರವಾಗಿರುವ ಚೌಹರ್, ಎಂದೆಂದಿಗೂ ಮರೆಯಲಾಗದ ಸ್ಯಾಕ್ರಿಫೈಸ್, ಮುಗ್ಧ ರಾಜಪೂತನಿಯರು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಮ್ಮನ್ನು ತಾವೇ ಬೆಂಕಿಗೆ ಆಹುತಿ ಮಾಡಿಕೊಂಡ ಘಟನೆ. ಅದೇ ಬೆಂಕಿ ಇಂದಿಗೂ ಚಿತ್ತೋಡ್ ಕೋಟೆ ಬದಲು ಶಾಪಿತ ಕೋಟೆಯಾಗಿ ಹೆಸರು ನೀಡಿದೆ. ಚಿತ್ತೋಡ್ ಕೋಟೆ ಒಂದು ನಾಟಕ ವೇದಿಕೆಯಂತೆ. ಆ ಕೋಟೆಯಲ್ಲಿ ಕಾಲಿಟ್ಟ ತಕ್ಷಣ ಸಮಯವೇ ನಿಂತು ಹೋಗಿರುವಂತೆ ತೋರ್ತದೆ. ಗಾಢವಾದ ಬೆಳಕು, ಬಿರುಕು ಬಿಟ್ಟ ಗೋಡೆಗಳು. ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳೋದು ಏನಂದರೆ, ಪ್ರತಿ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ದೀಪಗಳು ಯಾರೋ ತೆಗೆಯುತ್ತಾರೆ, ಯಾರೋ ಹೆಜ್ಜೆ ಹಾಕ್ತಾ ಬರ್ತಿರ್ತಾರೆ. ಆದರೆ ಟಾರ್ಚ್ ಹಾಕಿದರೆ ಅಲ್ಲಿ ಯಾರೂ ಇರಲ್ಲ. ಇದು ಕಲ್ಪನೆ ಅಂತ ನಾವು ನಂಬಬಹುದು, ಆದರೆ ಈ ಕೋಟೆ ಮೇಲೆ 100 ವರ್ಷಗಳಿಂದ ನಗ್ನವಾಗಿರುವ ನಿಜವೊಂದು ಕತೆ ಇದೆ. ಒಂದಲ್ಲ ಎರಡಲ್ಲ, 3 ಚೌಹರ್ಗಳು ರಕ್ತಪಾತ. 1303 CE ಇಸವಿಯಲ್ಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಕಣ್ಣು ಚಿತ್ತೋಡ್ನ ರಾಣಿ ಪದ್ಮಿನಿಯ ಮೇಲೆ ಬೀಳುತ್ತೆ. ಅವನು ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ಪದ್ಮಿನಿಯ ಪತಿ ರಾಜನ್ ರತನ್ ಸಿಂಗ್ನ ಸೆರೆ ಹಿಡಿತಾನೆ. ಈ ವಿಷಯ ಕೇಳಿದ ರಾಣಿ ಪದ್ಮಿನಿ, ನಾನು ಬೇರೊಬ್ಬನ ಗೆಜ್ಜೆ ಸುತ್ತುವ ಬದಲು ಬೆಂಕಿಗೆ ಧುಮುಕುತ್ತೀನಿ ಅಂತ ತೀರ್ಮಾನ ಮಾಡ್ತಾಳೆ. ರಾತ್ರಿ ಕೋಟೆ ಒಳಗೆ ಅಗ್ನಿಗುಂಡಕ್ಕೆ ಬೀಳ್ತಾಳೆ. ಅವಳ ಜೊತೆ 1000ಕ್ಕೂ ಹೆಚ್ಚು ಮಹಿಳೆಯರು ಪದ್ಮಿನಿಯ ಜೊತೆಗೆ ಜೈ ಭವಾನಿ ಎನ್ನುತ್ತಾ ಬೆಂಕಿಗೆ ಧುಮುಕ್ತಾರೆ. ಅಲ್ಲಾವುದ್ದೀನ್ ಗೆಲುವು ಪಡೆದಾಗ ಕೇವಲ ಯಾರೂ ಇಲ್ಲದ ಕೋಟೆ ಬೆಂಕಿಯ ವಾಸನೆಯಿಂದ ಕೂಡಿರುತ್ತದೆ. ಕೋಟೆ ಒಳಗಿನ ಕೆಲವು ಕೋಣೆಗಳು ಇಂದಿಗೂ ಮುಚ್ಚಲ್ಪಟ್ಟಿವೆ. ಒಂದು ಗೋಡೆ ಮೇಲೆ ರಾತ್ರಿ ಟೈಮಲ್ಲಿ ಯಾರೋ ನಿಂತು ನಗುವ ಹಾಗೆ ಕಾಣಿಸುತ್ತೆ. ಒಮ್ಮೆ ಟಾರ್ಚ್ ಹಾಕಿ ನೋಡಿದಾಗ ಯಾರು ನಗುವ ಮಹಿಳೆಯ ಮುಖ ಗೋಡೆ ಮೇಲೆ ಇರುತ್ತಂತೆ. ಕೆಲವರು ಹೇಳಿದ ಶಬ್ದ, ಚೂಡಿದಾರಿನ ಸದ್ದು, ಹೆಜ್ಜೆ, ಕೂಗು ಮತ್ತು ಎಲ್ಲವೂ ರಾತ್ರಿಯಲ್ಲಿ ಆಗುತ್ತಂತೆ. ಇಂದಿಗೂ ಸಾರ್ವಜನಿಕರಿಗೆ ಈ ಜಾಗದಲ್ಲಿ ಚೌಹರ್ ಆಗಿದ ಸ್ಥಳಕ್ಕೆ ಪ್ರವೇಶ ಇರುವುದಿಲ್ಲ. ಆದರೆ ಬೇಲಿಯಾಚೆ ನಿಂತರೂ ಬೆಂಕಿಯ ಹೊಗೆಯಲ್ಲಿ ಕಟ್ಟಿ ಹಾಕಿರುವಂತೆ ಸಾರ್ವಜನಿಕರಿಗೆ ಭಾಸವಾಗುತ್ತದಂತೆ. ಕೆಲವು ಪ್ರವಾಸಿಗರಿಗೆ ಹೊಟ್ಟೆ ಕೇಡಾಗುವ ಅನುಭವ, ವಾಂತಿ, ತಲೆಸುತ್ತು ಸಹ ಬಂದಿದೆ. ಇತ್ತೀಚೆಗೆ 2009ರಲ್ಲಿ ಕೋಟೆ ಒಳಗೆ ಡಾಕ್ಯುಮೆಂಟೇಷನ್ಗೆ ಅಂತ ಹೋದ 2 ಹುಡುಗರು ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕಿದಾಗ ಅವರ ಡೈರಿಯಲ್ಲಿ ಅವರು ಮತ್ತೆ ಬರುವುದಿಲ್ಲ ಅಂತ ಬರೆದಿತ್ತು. ಗೋಸ್ಟ್ ಹಂಟರ್ಸ್ ಟೀಮ್ 2017ರಲ್ಲಿ EMF ಮೀಟರ್ಸ್, ಥರ್ಮಲ್ ಕ್ಯಾಮರಾಸ್ ಬಳಸಿ ಒಂದು ಫೀಮೇಲ್ ಫಿಗರ್ ಡಿಟೆಕ್ಟ್ ಮಾಡ್ತಾರೆ. ಅದು ಬರುವ ಮೊದಲು ಹೋಗ್ತಾ ಇದ್ದಂತೆ ಕಾಣ್ತದೆ. ಚಿತ್ತೋಡ್ ಕೋಟೆ ನಿಜಕ್ಕೂ ದೇವಿಯರ ಶಕ್ತಿ ಇರಬಹುದೆನಿಸುತ್ತೆ. ಅದು ಶಾಪಿತ, ಆದರೆ ಅದೇ ಶಕ್ತಿಯಲ್ಲಿ ಶುದ್ಧವಾದ ಹೆಮ್ಮೆ, ಅದರ ಬೆಂಕಿ, ಆ ನಗು, ಆ ಶಬ್ದಗಳು ಇಂದಿಗೂ ಗಾಳಿಯಲ್ಲಿ ತೇಲುತ್ತಿವೆ, ಸ್ಥಳೀಯರ ಕಿವಿಗೆ ಬೀಳುತ್ತೆ. ಅಂದಿನಿಂದ ಇಂದಿನವರೆಗೂ ಆ ನಗು, ಆ ಹೆಜ್ಜೆಯ ನಾದ ಇನ್ನೂ ಕೇಳಿಸುತ್ತಲೇ ಇದೆ. ಇತಿಹಾಸ ಮರೆತರೂ ಶಾಪ ಮರೆಯೋದಿಲ್ಲ.
ಇಷ್ಟ ಆಯಿತು ಇಂಥದ್ದೊಂದು ಸ್ಪೈನ್ ಚಿಲ್ಲಿಂಗ್ ರಿಯಲ್ ಹಿಸ್ಟರಿಕಲ್ ಹಾರರ್ ಸ್ಟೋರಿ, ಇದಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಿನಿಮ್ಯಾಟಿಕ್ ವರ್ಲ್ಡ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಬರ್ತೀವಿ ಇನ್ನೂ ಬೆಚ್ಚಗಾಗಿರೋ ಹೊಸ ಕಥೆಯೊಂದಿಗೆ.